ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ. ಏನಪ್ಪ ಇವತ್ತು ಮಾಡ್ತಾ ಇದ್ದೀನಿ ಅಂತನಾ? ಹೌದು, ಇವತ್ತು ವರಮಹಾಲಕ್ಷ್ಮಿ ಇತ್ತಲ್ಲ, ಹಾಗಾಗಿ ನಾನು ಒಬ್ಬಟ್ಟು ಮಾಡ್ತಾ ಇದ್ದೆ. ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಬೇಳೆನ ಹಾಕಿ ವಾಶ್ ಮಾಡಿ ಬಿಸಿ ಆದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಹಾಕೋತಾ ಇದ್ದೀನಿ. ನೀರನ್ನ ನೀವು 1-1.5 ಲೀಟ್ರಷ್ಟನ್ನು ಹಾಕ್ಕೊಳ್ಳಿ. ಬಿಕಾಸ್ ಸ್ವಲ್ಪ ಜಾಸ್ತಿ ಇರಬೇಕು ನೀರು. ನಮಗೆ ಬೇಳೆ ಕಟ್ಟಬೇಕಾಗಿರೋದ್ರಿಂದ ನಾವು ಅದು ಬೇಳೆ ಚೆನ್ನಾಗಿ ಬೇಯೋಕ್ಕೆ ಅಷ್ಟು ತಗೊಳುತ್ತೆ. ಈಗ ಒಬ್ಬಟ್ಟಿಗೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಇದೇನಂದರೆ 500 ಗ್ರಾಮಷ್ಟು, ಒಂದು 500 ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಒಂದೇ ಒಂದು ಬೌಲಷ್ಟು ನಾನು ಚಿರೋಟಿ ರವೆನ ಯೂಸ್ ಮಾಡ್ಕೋತಿದ್ದೀನಿ. ಇದು 4 ಭಾಗ ಆದರೆ ಇದು 1 ಭಾಗದಷ್ಟು ಸೂಜಿನ ಹಾಕ್ಕೊಳ್ಳಿ. ರವೆ, ಸಣ್ಣ ರವೆ, ಚಿರೋಟಿ ರವೆ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡು ಆ್ಯಂಡ್ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಫುಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು 1/2 ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ರವೆ ಮತ್ತು ಮೈದಾ, ಅರಿಶಿನ ಮತ್ತು ಉಪ್ಪು ಮಿಕ್ಸ್ ಆದಮೇಲೆ ನೀವು ನೀರು ಹಾಕ್ಕೊತಾ ಚೆನ್ನಾಗಿ ಕಲಿಸ್ತಾ ಬನ್ನಿ. ಈ ಚಪಾತಿ ಹದಕ್ಕಿಂತ ಸ್ವಲ್ಪ ತೆಳು ಇರಲಿ, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ. ಹಾಗೆ ಆ ಹದಕ್ಕೆ ಕಲಿಸ್ತಾ ಬನ್ನಿ. ನೀರು ಹಾಕ್ಕೊಂಡು ಕಲಿಸ್ತಾ ನಿಮ್ಗೆ ಗೊತ್ತಾಗತ್ತಲ್ವಾ. ಈಗ ಹೀಗೆ ನೋಡ್ಕೊತಾ ಇರಿ. ಈ ಟೈಮ್ಗಳಲ್ಲಿ ಸ್ವಲ್ಪ ನೀರು ಕಮ್ಮಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಈ ಹದದಲ್ಲಿ ಬಂದಾಗ ನಾವಿನ್ನು ಒಂದು 2 ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ನಿಮ್ಮ ಕೈಯಲ್ಲಿ ಇದಾಗಿರುತ್ತಲ್ಲ, ಸ್ಟಿಕ್ಕಿನೆಸ್ ಎಲ್ಲ ಹೋಗುತ್ತೆ. ಹಾಗಾಗಿ ಈ ಸ್ಟೆಪ್ಪಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಿ ಈ ಥರ ಬರುತ್ತೆ. ಚೆನ್ನಾಗಿ ನಾದಬೇಕು. ಈ ಟೈಮಲ್ಲಿ ಚೆನ್ನಾಗಿ ನಾದ್ಬಿಟ್ಟು ನಾನು ಇದನ್ನು ಸೆಟ್ ಮಾಡಿ ಹೀಗೆ 1-2 ಸಲ ಹಿಂಗೆ ತಟ್ಬಿಟ್ಟು ಆಯಿಲ್ನ ಅದು ತುಂಬ ಹಾಕಿ ಬಿಟ್ಬಿಡ್ತೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಆಯಿಲ್ ತುಂಬ ಕುಡಿಯುತ್ತೆ. ಅಂದರೆ ಒಬ್ಬಟ್ಟು ಅಂದ್ರೇ ಆಯಿಲು ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಅದು ನಾವು ಹೂರಣ ಎಲ್ಲ ಆಗೋವರೆಗೂ ಚೆನ್ನಾಗಿ ನೆಂದಿರುತ್ತೆ. ಈಗ ನೋಡಿ, ಬೇಳೆ ಈ ಥರ ಬೇಯ್ತಾ ಇದೆ. ಇದಕ್ಕೆ ನೀವು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಅಂತ ಹೇಳಿದ್ದು. ಹೀಗೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದ ಮೇಲೆ ನಾವು ಇದನ್ನು ಸೋರು ಹಾಕ್ಕೋಬೇಕು. ನಾವು ಆವಾಗವಾಗ ನೋಡ್ಕೋತಾ ಇರಬೇಕು, ತುಂಬಾ ಬೆಂದು ಹೋಗಬಾರ್ದು. ಆಗ ನಿಮಗೆ ಹೂರಣ ಸರಿಯಾಗಿ ಬರಲ್ಲ. ಒಂದು ಹಿಚ್ಕಿದ್ರೆ ಓಪನ್ ಆಗಬೇಕು, ಚೆನ್ನಾಗಿ ಹಿಂಗೆ ಸ್ಮ್ಯಾಶ್ ಆಗಬೇಕು. ಆ ಥರ ಹದದಲ್ಲಿ ನಿಮಗೆ ಬೇಳೆ ಬೇಯಬೇಕು. ಹಾಗಾಗಿ ಬೇಳೆನ ನೋಡ್ಕೋತಾನೆ ಇರಬೇಕು. ಈ ಪ್ರೊಸೀಜರೇ ಒಬ್ಬಟ್ಟಿಗೆ ತುಂಬಾ ಮೇಯ್ನು. ಈಗ ನೋಡಿ, ಬೇಳೆ ಹಿಂಗೆ ಬೆಂದಿದೆ. ಇಲ್ಲಿ ಈ ಥರ ಆಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ಏನು ಮಾಡೋಣ ಅಂದರೆ, ನಾವು ಒಂದು ಪ್ಲೇಟಲ್ಲಿ ಒಂದು ಪ್ಲೇಟ್ ಮುಚ್ಚಿ ಸೋರು ಹಾಕ್ಕೊಳ್ಳೋಣ. ಇಲ್ಲಿ ಈ ಥರ ಹಿಂಗಂದರೆ ಸ್ಮ್ಯಾಶ್ ಆಗಬೇಕು. ಆ ಥರ ಆದರೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತುಂಬಾ ಬೆಂದು ಹೋಗಬಾರ್ದು, ಆ ಬೇಳೆ ಇದು ನಿಮಗೆ ಸಿಗಲ್ಲ. ಈಗ ಅನ್ನ ಬಸಿತೀವಲ್ಲ, ಆ ಥರ ನೀರನ್ನ ಬಸಿದು ಇಟ್ಕೊಳ್ಳೋಣ. ಈ ನೀರನ್ನ ಚೆಲ್ಬಿಡ್ಬೇಡಿ. ಇದರಲ್ಲಿ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ಕೊಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಈ ಥರ ಒಂದು ಸ್ವಲ್ಪನೂ ನೀರಿರಬಾರ್ದು. ಆ ಥರ ನಾವಿಲ್ಲಿ ಅನ್ನ ಬಸಿಯೋ ಥರ ಇಟ್ಕೊಳ್ಳಿ. ಇಲ್ಲಿ ಈ ಥರ ನೋಡಿ, ಒಂದು ಸ್ವಲ್ಪನೂ ನೀರಿಲ್ಲ. ಈಗ ನಾವು ಇದಕ್ಕೆ ಒಂದು 1/2 kgಗೆ 1/2 kgಯಷ್ಟು ಬೆಲ್ಲ ಬೇಕಾಗತ್ತೆ. ಯಾಕಂದರೆ ಕಾಯಿ ಕೂಡ ಹಾಕ್ತೀನಿ ನಾನಿಲ್ಲಿ, ತೆಂಗಿನಕಾಯಿ. ಹಾಗಾಗಿ 1/2 kg ಬೆಲ್ಲನೂ ನಾವಿಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ದಪ್ಪಕ್ಕಿದ್ರೆ ಮತ್ತೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಒಂದು 1/2 kgಯಷ್ಟು ಬೆಲ್ಲ
ಉಂಡೆ ಬೆಲ್ಲ ಆದರೆ 2ಕ್ಕೆ 1/2 kg ಬರುತ್ತೆ. ನೀವು 2 ಬೆಲ್ಲ ಹಾಕಿದ್ರೆ ಇದಕ್ಕೆ ಸಾಕಾಗುತ್ತೆ. ಈಗ ಬೆಲ್ಲ ಕರಗೋದ್ರಿಂದನೇ ಅದು ನೀರು ಬಿಟ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾವು ನೀರು ಹಾಕ್ಕೋಬಾರ್ದು. ಈ ಹಂತದಲ್ಲಿ ಡ್ರೈ ಆಗಿದೆ, ಸ್ವಲ್ಪ ನೀರು ತಕ್ಕಳಿಸ್ಕೊಳ್ಳೋಣ ಆ ಥರ ಎಲ್ಲ ಏನೂ ಮಾಡಬೇಡಿ. ಬಿಕಾಸ್ ಬೆಲ್ಲನೇ ಕರಗಿ ನೀರಾಗತ್ತೆ. ಇಲ್ಲಿ ನೋಡಿ ಬಾಯ್ಲ್ ಆಗ್ತಾ ಬರ್ತಾ ಇದೆ ನೋಡಿ. ಈಗ ನೋಡಿ ಅದೇ ನೀರು ಬಿಟ್ಕೊತಲ್ಲ, ಇದು ಪಾನಕ ಬರಬೇಕು ನಮಗೆ. ಒಂಥರ ಪಾಕ ಬಂದರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಟೈಮ್ ಈಗ ಬೆಲ್ಲ ಕರಗ್ತಾ ಇದೆ ಅನ್ನೋ ಟೈಮಲ್ಲೇ ನಾವು ತೆಂಗಿನಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ 1 ಬೇಕಾದ್ರೆ ಹಾಕ್ಕೋಬಹುದು, ಬಟ್ ನಾನು ಅರ್ಧ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಈ ನೀರೆಲ್ಲ ಹೋಗಬೇಕು, ಹೋಗಿ ಒಂದು ಸ್ಟಿಕ್ಕಿನೆಸ್ಗೆ ಬರುತ್ತೆ. ಅದು ಆ ಥರ ಚೆನ್ನಾಗಿ ನೀರು ಡ್ರೈ ಆಗೋವರೆಗೂ ನೀವು ಕೈ ಆಡ್ತಾ ತಿರುಗಿಸ್ತಾ ಪಾನಕ ಬರೋ ತನಕ ಮಾಡ್ಕೊಳ್ಳಿ. ಏನಿಲ್ಲ, ತುಂಬಾ ಈಸಿ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ಅಷ್ಟೇ. ಒಬ್ಬಟ್ಟು ಮಾತ್ರ ಸೂಪರಾಗಿ ಬರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ. ಈ ಹಂತದಲ್ಲಿ ನಾನೊಂದು 10 ಏಲಕ್ಕಿನ ಕುಟ್ಟು ಹಾಕ್ಕೋತಾ ಇದ್ದೀನಿ. ನಿಮಗೆ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲೊಂದು 10 ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕುಟ್ಬಿಟ್ಟು ಈ ಹಂತದಲ್ಲೇ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ಲೇವರ್ ಎಲ್ಲ ಹಿಡಿಯುತ್ತೆ. ಈ ಹಂತದಲ್ಲಿ ನಾನು ಸ್ವಲ್ಪನ ರಾಯರಿಗೆ ಅಂತ ಎತ್ತಿಡ್ತಾ ಇದ್ದೀನಿ. ಇದು ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ರಾಯರ ಪ್ರಸಾದಕ್ಕೆ ಇದನ್ನೇ ಇಟ್ಕೊತೀನಿ. ಯಾಕಂದರೆ ನಾನು ಇದನ್ನು ಎಂಜಲ್ ಮಾಡಿರಲ್ಲ, ದೇವ್ರಿಗೂ ಇಡಬೇಕು ಅನ್ನೋದಕ್ಕೋಸ್ಕರ ಮಡಿಯಾಗಿ ಮಾಡ್ತಿರ್ತೀನಿ. ನೋಡಿ, ಇದನ್ನೆಲ್ಲ ಆದಮೇಲೆ ಆಫ್ ಮಾಡಿ ಒಂದು ಕಡೆ ಎತ್ತಿಟ್ಬಿಡಿ. ಈಗ ನೋಡಿ, ಆರಿದ ನಂತರ ನಾನು ಇದನ್ನು ಇಲ್ಲಿ ಆರಿದ್ಮೇಲೆ ಇಷ್ಟು ಗಟ್ಟಿಯಾಗುತ್ತೆ. ಆರಿದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಿದ್ದೀನಿ. ರುಬ್ಬಿದ ನಂತರ ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ನೀರು ಹಾಕದೆ ಇದೇ ಥರ ರುಬ್ಕೊಳ್ಳಿ. ಈ ಚಿಕ್ಕ ಜಾರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ಈ ಥರ ಆಗುತ್ತೆ. ಸೊ ನೋಡಿ, ಇಲ್ಲಿ ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಹಂಗೆ ಇರಬೇಕು. ಈ ಹಂತದ ಹಿಂಗೆ ಬಂದರೆ ಒಬ್ಬಟ್ಟು ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಹೀಗೆ ನಾನು ಪೂರ್ತಿನ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಇಲ್ಲಿ ಈ ಥರ ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊತೀನಿ. ಈಗ ನೋಡಿ, ಕಣ್ಕ ಏನಾಗಿದೆ, ಈ ಥರ ಎಲ್ಲ ಮೆತ್ತಗಾಗಿ ಚೆನ್ನಾಗಿ ಸ್ಟಿಕ್ಕಿಯಾಗಿ ಬಂದಿರುತ್ತೆ. ಸೊ ಆಯಿಲ್ ಇರುತ್ತಲ್ಲ, ಆ ಆಯಿಲ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕು. ಅದೆಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಒಬ್ಬಟ್ಟು ಹೇಳ್ದಂಗೆ ಬರುತ್ತೆ. ಹೀಗೆ ಚೆನ್ನಾಗಿ ನಾದಿದ ಮೇಲೆ ಒಂದು ಕಂಟೈನರ್ಗೆ ಹಾಕಿ ಸ್ವಲ್ಪ ಎಣ್ಣೆಯನ್ನು ಮೇಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಯಾಕೆ ಎಣ್ಣೆ ಹಾಕಬೇಕು ಅಂದರೆ ಮೇಲೆಲ್ಲ ಗಟ್ಟಿ ಥರ ಆಗಿಬಿಡುತ್ತೆ. ಹಾಗಾಗಿ ನಾವು ಆಯಿಲ್ ಹಾಕಿದ್ರೆ ಅದು ಅದೇ ಹದದಲ್ಲಿ ಕೆಳಗಡೆ ಮೇಲ್ಗಡೆ ಇರುತ್ತೆ, ತಗೊಳ್ಳೋಕ್ಕೆ ಈಸಿಯಾಗಿ ಬರುತ್ತೆ ಅಂತ ಅಷ್ಟೆ. ಇಲ್ಲಿ ಈ ಥರ 1 kgದು 2 ಕವರ್ ತೊಗೊಂಡಿದ್ದೀನಿ. ಈ ಥರ ಮಧ್ಯ ಕಟ್ ಮಾಡಿ ಸ್ಟ್ರೈಟಾಗಿ ಇಟ್ಕೊಂಡು ಅದೆರಡನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ತಿದ್ದೀನಿ. ಫೋಲ್ಡ್ನ ವಿ ಶೇಪಲ್ಲಿ ಮಾಡ್ಕೊತಾ ಬಂದು ಈ ಥರ ಕಟ್ ಮಾಡಿದ್ರೆ ರೌಂಡಾಗಿ ನಿಮ್ಗೆ 2 ಕವರ್ ಸಿಗತ್ತೆ ನೋಡಿ. ಈ ಥರ ಇದು ನಿಮಗೆ ಒಬ್ಬಟ್ಟು ಹಾಕೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮ್ಗೆ ಒಬ್ಬಟ್ಟು ಕವರ್ಸ್ಗಳೇ ಸಿಗುತ್ತೆ, ಸೊ ಅದರಲ್ಲೇ ಹಾಕ್ಕೊಳ್ಳಬಹುದು.
ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಷ್ಟು ಗಾತ್ರದಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ಹಾಗೆ ಇದು ಒಂದು ಸ್ವಲ್ಪ ನಿಂಬೆಹಣ್ಣಿಗಿನ್ನ ಸ್ವಲ್ಪ ದಪ್ಪಾಗಿರೋಷ್ಟು ನಾನು ತಗೋತಾ ಇದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನೊಂದು ಮೀಡಿಯಮ್ ಹದದಲ್ಲಿ ತಗೋತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿ ಉಂಡೆ ಇಟ್ಟು ಮಡ್ಚ್ಕೊಳ್ಳಿ. ಚೆನ್ನಾಗಿ ಮಡ್ಚ್ಕೊಂಡು ಗುಬ್ಬಿಯಾಗಿ ಮಾಡಿರ್ತೀವಲ್ಲ ಅದನ್ನು ಉಲ್ಟಾ ಇಟ್ಕೊಳ್ಳಿ. ಯಾವಾಗಲೂ ಮೇಲಿಟ್ಕೊಂಡ್ಬೇಡಿ, ಅದನ್ನು ಕೆಳಗಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನ ಮೇಲೆ ಇನ್ನೊಂದು ಪೇಪರ್ ಹಾಕಿ ಹೀಗೆ ನೀಟಾಗಿ ಎಳ್ಕೊತಾ ಬನ್ನಿ. ಹೀಗೆ ಸುತ್ತ ಎಳ್ಕೊತಾ ಬಂದರೆ ರೌಂಡಿಗೆ ನಿಮಗೆ ತುಂಬಾ ಚೆನ್ನಾಗಿ ತೆಳುಗೆ ಬರುತ್ತೆ ಒಬ್ಬಟ್ಟು. ಹೀಗೆ ಮೇಲೆ ಪೇಪರ್ನ ರಿಮೂವ್ ಮಾಡಿಬಿಟ್ಟು ಹರಳೆಗೆ ಆಯಿಲ್ ಹಾಕ್ಕೊಳ್ಳಿ. ಫಸ್ಟು ಹೀಗೆ ಕೈಯಲ್ಲಿ ತಗೊಂಡು ಹರಳೆ ಮೇಲೆ ಹಾಕಿದ್ರೆ ನಿಮ್ಮ ಒಬ್ಬಟ್ಟು ರೆಡಿ. ನೋಡಿ, ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಮೇಲೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಒಂದು 5 ನಿಮಿಷ ತಿರುವು ಹಾಕದೆ ಏನು ಮುಟ್ಟದೆ ಹಾಗೆ ಇರಿ. ಅದು ಸ್ವಲ್ಪ ಚೆನ್ನಾಗಿ 1 ಲೇಯರ್ ಬೇಯಬೇಕು ಚೆನ್ನಾಗಿ. ಈಗ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಆ ಟೈಮಲ್ಲಿ ನಾವು ಉಲ್ಟಾ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಉಲ್ಟಾ ಮಾಡ್ಕೊಳ್ಳಿ. ಇದು ಅಷ್ಟೊಂದು ಗಟ್ಟಿ ಇರಲ್ಲ, ಹಾಗಾಗಿ ಹೀಗೆ ಉಲ್ಟಾ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಉಲ್ಟಾ ಮಾಡಿ ಒಂದು 5 ನಿಮಿಷ ಬೇಯಿಸಿದ ಮೇಲೆ ಮಡಚಿ ಎತ್ತಿಟ್ಕೊಳ್ಳಿ. ಇಷ್ಟೇ ಒಬ್ಬಟ್ಟು ಮಾಡೋದು. ತುಂಬಾ ಈಸಿ ಅಲ್ವಾ? ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡು ಮಡಚಿ ಎತ್ತಿಟ್ಕೊಂಡು ಒಬ್ಬಟ್ಟನ್ನ ತುಪ್ಪದಲ್ಲಿ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನನಗಂತೂ ಹಾಲು ಮತ್ತು ತುಪ್ಪದಲ್ಲಿ ಒಬ್ಬಟ್ಟು ತಿನ್ನೋಕ್ಕೆ ತುಂಬಾ ಇಷ್ಟ. ನಿಮ್ಗಳು ಎಷ್ಟು ಜನಕ್ಕೆ ಇಷ್ಟ ನನಗೆ ಕಮೆಂಟ್ ಮಾಡಿ. ಈಗ ನಾನು ಪ್ರಸಾದಕ್ಕೆ ಒಬ್ಬಟ್ಟು ರೆಡಿ ಮಾಡಿದ್ದೀನಿ. ನೀವು ವರಮಹಾಲಕ್ಷ್ಮಿ ಹೇಗೆ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ನಾನು ಅನ್ಕೊತಾ ಇದ್ದೀನಿ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು ನೋಡಿ. ಸಿಂಪಲ್ಲಾಗಿ ಮಾಡಿದ್ದೆ ಈ ಸಲ. ಹೋಟ್ಲ್ ಓಪನ್ ಇದ್ದಿದ್ದರಿಂದ ನಾನು ಸ್ವಲ್ಪ ಬ್ಯುಸಿ ಆದೆ. ಹಾಗಾಗಿ ಸಿಂಪಲ್ಲಾಗಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೀಗೆ ಆಚರಿಸಿದ್ವಿ. ತಾಯಿ ಲಕ್ಷ್ಮೀ ಕೃಪೆ ಪ್ರತಿಯೊಬ್ಬರಿಗೂ ಆಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.